ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿ ರಾಹುಲ್ ಸರಿಕರ್. ನಮ್ಮ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಪ್ರೀತಿಯ ಸ್ವಾಗತ. ಏನಪ್ಪಾ ಅಂದಾಗ ಲಾಸ್ಟ್ ಕ್ಲಾಸ್ ನಾಗ ನೋಬೆಲ್ ಪ್ರಶಸ್ತಿ ಬಗ್ಗೆ ನೋಡಿದ್ವಿ ಅದಲ್ವಾ. ಅಂದ್ರೆ 2024ರಲ್ಲಿ ನೋಬೆಲ್ ಪ್ರಶಸ್ತಿಯ ವಿಜೇತ ಕರೆಂಟ್ ಅಫೇರ್ಸ್ ನೋಡಿದ್ವಿ ಅಲ್ವಾ. ಇವಾಗ ಏನ್ ಗೊತ್ತೇನು ನೋಬೆಲ್ ಪ್ರಶಸ್ತಿ ಯಾಕೆ ಕೊಡ್ತಾರ ಅದಲ್ವಾ, ಯಾವ ದೇಶದಲ್ಲಿ ಕೊಡ್ತಾರ, ಭಾರತೀಯರು ಎಷ್ಟು ಜನ ಪಡ್ಕೊಂಡ್ರು ಅದಲ್ವಾ. ಈ ನೋಬೆಲ್ ಪ್ರಶಸ್ತಿ ಮೊತ್ತ ಎಷ್ಟು ಅಂತಕ್ಕಂತ ಮಾಹಿತಿ, ಒಂದಿಷ್ಟು ಮಾಹಿತಿ ಇಂದಿನ ತರಗತಿಯಲ್ಲಿ ನೋಡೋಣ ಬರ್ರಿ. ಈಗ ಪ್ರಮುಖವಾಗಿ ಗೊತ್ತಿರ್ಬೇಕು ಈ ನೋಬೆಲ್ ಪ್ರಶಸ್ತಿ ಅಲ್ವಾ. ಈ ನೋಬೆಲ್ ಪ್ರಶಸ್ತಿ ಮುಂದೆ ಫಸ್ಟ್ ಗೊತ್ತಿರ್ಬೇಕು ಏನ್ ಗೊತ್ತಂದ್ರೆ ಪ್ರಪಂಚದ ಅಲ್ವಾ, ಪ್ರಪಂಚದ ಏನ್ ಗೊತ್ತಿನ ಪ್ರಪಂಚದ ಅತ್ಯುನ್ನತವಾದ ಪ್ರಶಸ್ತಿ ಅಂತ ಕರೀತಾರೆ, ಅಥವಾ ಜಗತ್ತಿನ ಅತ್ಯುನ್ನತವಾದ ಪ್ರಶಸ್ತಿ ಯಾವ್ದು ಗೊತ್ತಿ ನೋಬೆಲ್ ಪ್ರಶಸ್ತಿ. ಸರಿ, ನೋಬೆಲ್ ಪ್ರಶಸ್ತಿ ಮುಂದೆ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ಒಬ್ಬ ವಿಜ್ಞಾನಿ ಬರ್ತಾರೆ. ಸರ್ ಅವ್ರು ಯಾರಿಂದ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕೇನಪ್ಪ ಬಂದಾಗ ಅಲ್ಫ್ರೆಡ್ ಏನ್ ಗೊತ್ತಂದ್ರೆ ಅಲ್ಫ್ರೆಡ್ ನೋಬೆಲ್ ಅಂತಕ್ಕಂತ ಏನ್ ಗೊತ್ತ, ಅಲ್ಫ್ರೆಡ್ ನೋಬೆಲ್ ಅಂತಕ್ಕಂತ ವಿಜ್ಞಾನಿ ಬರ್ತಾರೆ. ಈ ವಿಜ್ಞಾನಿ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಸ್ಫೋಟಗಳು ಕಂಡಿದ್ದಾರೆ. ಸರ್ ಏನಂತ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಡೈನಾಮೈಟ್ ಏನ್ ಗೊತ್ತೇನ್ರಿ ಡೈನಾಮೈಟ್ ಮತ್ತೇನಪ್ಪ ಬಂದಾಗ ಜೆಲೆಟಿನ್ ಕಡ್ಡಿ ಏನ್ ಗೊತ್ತೇನ್ರಿ ಜೆಲೆಟಿನ ಕಡ್ಡಿ ಅಂತ ಜೆಲೆಟಿನ್ ಗೊತ್ತೇನ್ರಿ ಕಡ್ಡಿ ಎಂತಹ ಏನ್ ಗೊತ್ತೇನ್ರಿ ಸ್ಫೋಟಕಗಳನ್ನು ಕಂಡಿದ್ದಾರೆ. ನೋಡಿ ಡೈನಾಮೈಟ್ ಮತ್ತೇನಪ್ಪ ಜೆಲೆಟಿನ್ ಕಡ್ಡಿ ಅಂತ ಸ್ಫೋಟಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಬಂದಾಗ ಅಲ್ಫ್ರೆಡ್ ನೋಬೆಲ್. ನೋಡಿ ಪ್ರಮುಖವಾಗಿ ಸ್ಫೋಟಗಳು ಕಂಡಿದ್ದಾರೆ, ಬಟ್ ಭೌತ ಶಾಸ್ತ್ರಜ್ಞ ನಂತರ ರಸಾಯನಶಾಸ್ತ್ರಜ್ಞ ಅಂತ ಕರೀತಾರೆ. ನೋಡ್ರಿ ಇಂತ ವಿಜ್ಞಾನಿ ಅದರಲ್ವಾ, ಈ ವಿಜ್ಞಾನಿ ಹೆಸರು ಏನ್ ಗೊತ್ತೇನೆ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಕೊಡ್ತಾರೆ. ಸರಿ, ನೋಬೆಲ್ ಪ್ರಶಸ್ತಿ ಬಂದಾಗ ನೀಡುವ ದೇಶ ಅದಲ್ವಾ, ಯಾವ ದೇಶ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಒಂದು ಸ್ವೀಡನ್ ಅದಲ್ವಾ, ಒಂದು ಸ್ವೀಡನ್. ಇನ್ನೊಂದ್ ಬರ್ತೈತಿ ಯಾವ್ದಪ್ಪ ಬಂದಾಗ ನಾರ್ವೆ ದೇಶ. ಟೋಟಲ್ ಏನ್ ಗೊತ್ತೇನ್ರಿ ನಾರ್ವೆ ಮತ್ತು ಸ್ವೀಡನ್ ದೇಶದಲ್ಲಿ ಮಾಡ್ತಾರ ಗೊತ್ತೇನ್ರಿ ಈ ನೋಬೆಲ್ ಪ್ರಶಸ್ತಿ ಕೊಡ್ತಾರ ಗೊತ್ತೇನ್ರಿ. ಸದ್ಯ ನೋಡಿ ಸಿಂಪಲ್ ಆಗಿ ಗೊತ್ತಿರ್ಲಿ, ಈ ನೋಬೆಲ್ ಪ್ರಶಸ್ತಿ ಇದೆ ಅಲ್ವಾ, ಈ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಏನ್ ಗೊತ್ತೇನ್ರಿ ಸ್ಥಾಪನೆ ಮಾಡಿದ ವರ್ಷ ಬಂದಾಗ 1900 ಎಷ್ಟು ಗೊತ್ತೇನ್ರಿ 1900 ಜೂನ್ ಏನ್ ಗೊತ್ತೇನ್ರಿ 29 ಸ್ಥಾಪನೆ ಆಗುತ್ತೆ ಗೊತ್ತಿರ್ಲಿ. ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಈಗ ನೋಬೆಲ್ ಪ್ರಶಸ್ತಿ ಅಲ್ವಾ, ಈ ನೋಬೆಲ್ ಪ್ರಶಸ್ತಿ ಕೇಂದ್ರ ಕಚೇರಿ ಯಾವ್ದು ಗೊತ್ತೇನ್ರಿ ಸ್ಟಾಕ್ ಹೋಮ್. ಯಾವ ಹೋಮ್ ಗೊತ್ತೇನ್ರಿ ಸ್ಟಾಕ್ ಹೋಮ್ ಅಂತಕ್ಕಂಥ ಏನ್ ಗೊತ್ತೇನ್ರಿ ನೋಬೆಲ್ ಪ್ರಶಸ್ತಿ ಕೇಂದ್ರ ಕಚೇರಿ ಗೊತ್ತಿಲ್ಲ. ಸರ್ ಸ್ಟಾಕ್ ಹೋಮ್ ಎಲ್ಲಿ ಬರ್ತೈತಿ, ಎಲ್ಲಿ ಬರ್ತದೆ ಗೊತ್ತೇನ್ರಿ ಸ್ವೀಡನ್ ದೇಶ ಅದೆಲ್ಲ ಸಿಂಪಲ್. ಸರ್ ನೆಕ್ಸ್ಟ್ ಏನ್ ಗೊತ್ತೇನ್ರಿ ಸರ್ ನೋಬೆಲ್ ಪ್ರಶಸ್ತಿ ಅಂತ ಬಂದಾಗ ಸರ್ ಎಷ್ಟ್ ಕ್ಷೇತ್ರದ ಕೊಡ್ತಾರ ಗೊತ್ತೇನ್ರಿ, ಕ್ಷೇತ್ರ ಅಂತ ಬಂದಾಗ 6 ಕ್ಷೇತ್ರದ ಕೊಡ್ತಾರ ಅಂತ ಗೊತ್ತೇನ್ರಿ. ಎಷ್ಟ್ ಕ್ಷೇತ್ರದ ಕೊಡ್ತಾರ ಗೊತ್ತೇನ್ರಿ ಟೋಟಲ್ 6 ಕ್ಷೇತ್ರದ ಕೊಡ್ತಾರ ಅಂತ ಗೊತ್ತಿರ್ಬೇಕು. ಸರ್ ಒಂದ್ ಗೊತ್ತಿರ್ಬೇಕು ಪ್ರಮುಖವಾಗಿ ಕ್ಷೇತ್ರ ಅಂತ 6 ಅದಲ್ವಾ. ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಏನ್ ಗೊತ್ತೇನ್ರಿ ನೀಡುವ ಸಂಸ್ಥೆಗಳು ಏನ್ ಗೊತ್ತೇನ್ರಿ ಸಂಸ್ಥೆಗಳು ಎಷ್ಟು ಬರ್ತಾ ಗೊತ್ತೇನ್ರಿ ಸಂಸ್ಥೆಗಳು ಬಂದಾಗ 4 ಬರ್ತಂತ ಗೊತ್ತಿರ್ಬೇಕು. ಸಂಸ್ಥೆಗಳು 4 ಬರ್ತಾವ ಅದಲ್ವಾ. ಬರ್ರಿ ಸರ್ ಒಂದ್ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ್ರಿ ರಾಯಲ್ ಸ್ವೀಡಿಶ್ ಏನ್ ಗೊತ್ತೇನ್ರಿ ಸ್ವೀಡಿಶ್ ಅಕಾಡೆಮಿ ಏನ್ ಗೊತ್ತೇನ್ರಿ ಅಕಾಡೆಮಿ ಆಫ್ ಏನ್ ಗೊತ್ತೇನ್ರಿ ಆಫ್ ಸೈನ್ಸ್ ಅಂತಕ್ಕಂಥ ಬರ್ತದೆ. ಯಾವ್ದು ಗೊತ್ತೇನ್ರಿ ಸೈನ್ಸ್ ಅಂತಕ್ಕಂಥ ಬರ್ತದೆ. ಈಗ ನೋಡಿ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಅಂತಕ್ಕಂಥ ನೀಡೋ ಸಂಸ್ಥೆ ಪ್ರಶಸ್ತಿ ಯಾಕೆ ಗೊತ್ತೇನ್ರಿ ಸರ್ ಇದನ್ನ ಗೊತ್ತಿರ್ಬೇಕು. ಇದು ಸಂಸ್ಥೆ ಯಾಕೆ ಪ್ರಶಸ್ತಿ ಕೊಡ್ತಾ ಗೊತ್ತೇನ್ರಿ ಒಂದು ಭೌತಶಾಸ್ತ್ರ. ಯಾವ ಶಾಸ್ತ್ರ ಕೊಡ್ತಾ ಗೊತ್ತೇನ್ರಿ ಭೌತಶಾಸ್ತ್ರ, ಇಂಗ್ಲಿಷ್ ಫಿಸಿಕ್ಸ್ ಅಂತ ಕರೀತಾರೆ ನೋಡಿ. ಸರ್ ನಂತರ ಬಂದಾಗ ಎರಡನೇ ಗೊತ್ತಿರ್ಬೇಕು ರಸಾಯನಶಾಸ್ತ್ರ. ಯಾವ ಶಾಸ್ತ್ರ ರಸಾಯನಶಾಸ್ತ್ರ ನೋಡ್ರಿ ರಸಾಯನಶಾಸ್ತ್ರ ಕೊಡ್ತಾರ. ನಂತರ ಬಂದಾಗ ಮೂರನೇ ಗೊತ್ತಿರ್ಬೇಕು ಅರ್ಥಶಾಸ್ತ್ರ. ಯಾವ ಶಾಸ್ತ್ರ ಅರ್ಥಶಾಸ್ತ್ರ ಅಂತಕ್ಕಂಥ ಟೋಟಲ್ ಏನ್ ಗೊತ್ತೇನ್ರಿ ಈ ರಾಯಲ್ ಸ್ವೀಡಿಶ್ ಅಕಾಡೆಮಿ ಸಂಸ್ಥೆ ಅಂತಕ್ಕಂಥ ಎಷ್ಟು ಕ್ಷೇತ್ರ ಕೊಡ್ತಾ ಗೊತ್ತ 3 ಕ್ಷೇತ್ರ, ಒಂದು ಭೌತಶಾಸ್ತ್ರ, 2 ರಸಾಯನಶಾಸ್ತ್ರ, 3 ಅರ್ಥಶಾಸ್ತ್ರ. ನಂತರ ಬಂದಾಗ ಇನ್ನೊಂದು ಸಂಸ್ಥೆ ಬರ್ತೈತಿ ನೋಡ್ರಿ, ಅದು ಯಾವ ಸಂಸ್ಥೆ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಎರಡನೇದು ಗೊತ್ತೇನ್ರಿ ಕರೋಲಿ ನಾಸ್ಕಿ ಅಂತಕ್ಕಂಥ ಬರ್ತೇವೆ ಗೊತ್ತೇನ್ರಿ ಕರೋಲಿ ಸರ್ ನಾಸ್ಕಿ ಅಂತಕ್ಕಂಥ ಸಂಸ್ಥೆ ಬರುತ್ತೆ ನೋಡಿ ಅದಲ್ವಾ. ಸರಿ ಕರೋಲಿ ನಾಸ್ಕಿ ಸಂಸ್ಥೆ ಅದಲ್ವಾ, ಈ ಸಂಸ್ಥೆದವರು ಸರ್ ಯಾವ ಪ್ರಶಸ್ತಿ ಕೊಡ್ತಾರೆ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಯಾವ್ದು ಕೊಡ್ತಾರೆ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾವ್ದು ಬಂದಾಗ ಸರ್ ವೈದ್ಯಕೀಯ ಅಂತ ಕರೀತಾರ ನೋಡಿ. ಯಾವಾಗ ಗೊತ್ತೇನ್ರಿ ಸರ್ ವೈದ್ಯಕೀಯ ಅಂತ ಕೂಡ ಕರೀತಾರ, ಅಥವಾ ಏನ್ ಗೊತ್ತೇನ್ರಿ ಶರೀರಶಾಸ್ತ್ರ ಅಂದ್ರೂ ಒಂದೇ, ಅಥವಾ ಅರ್ಥಶಾಸ್ತ್ರ ಅಂದ್ರೂ ಒಂದೇ. ಗೊತ್ತಿರ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಸೊ ನೆಕ್ಸ್ಟ್ ಬಂದಾಗ ಮೂರನೇದು ಗೊತ್ತಿರ್ಬೇಕು ಸ್ವೀಡಿಶ್ ಅಕಾಡೆಮಿ ಅಂತಕ್ಕಂಥ ಬರ್ತದೆ. ಯಾವ ಗೊತ್ತೇನ್ರಿ ಸ್ವೀಡಿಶ್ ಏನ್ ಗೊತ್ತೇನ್ರಿ ಅಕಾಡೆಮಿ ಅಂತಕ್ಕಂಥ ಬರ್ತೈತಿ. ಸರಿ ಸ್ವೀಡಿಶ್ ಅಕಾಡೆಮಿ ಯಾವ್ದು ಪ್ರಶಸ್ತಿ ಯಾವ ಚಿತ್ರ ಕೊಡ್ತಾರೆ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾವ್ದು ಕೊಡ್ತಾರಪ್ಪ ಬಂದಾಗ ಇವ್ರೇನ್ ಗೊತ್ತೇನ್ರಿ ಸಾಹಿತ್ಯ ಕೊಡ್ತಾರ ಅಂತ ಗೊತ್ತಿರ್ಬೇಕು. ಯಾವ್ದು ಕೊಡ್ತಾರ ಗೊತ್ತೇನ್ರಿ ಸಾಹಿತ್ಯ ಚಿತ್ರ. ಸೊ ನೆಕ್ಸ್ಟ್ ಇನ್ನೊಂದು ಉಳಿತು ನೋಡ್ರಿ 1 2 3 4 5 ಕ್ಷೇತ್ರದಲ್ಲ 6 ಕ್ಷೇತ್ರ ಕೊಡ್ತಾರ ಅಂತ ಹೇಳಿದ್ದೆ. ಸರ್ 4ನೇ ಸಂಸ್ಥೆ ಯಾವ್ದು ಗೊತ್ತೇನ್ರಿ ನಾರ್ವೇಜಿಯಂ ಗೊತ್ತೇನ್ರಿ ನೋಬೆಲ್ ಏನ್ ಗೊತ್ತೇನ್ರಿ ಸಮಿತಿ ಅಂತಕ್ಕಂಥ ಬರ್ತೇನೆ ನೋಡಿ ಸಮಿತಿ ಅದಲ್ವಾ. ಈ ಸಮಿತಿದವ್ರು ಯಾವ ಪ್ರಶಸ್ತಿ ಕೊಡ್ತಾರ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಇನ್ನೊಂದು ಉಳಿತಲ್ವಾ ಅದ್ ಯಾವ್ದು ಗೊತ್ತೇನ್ರಿ ಶಾಂತಿ ಕ್ಷೇತ್ರದ ಪ್ರಶಸ್ತಿ ಅಂತ ಗೊತ್ತೇನ್ರಿ ನಾರ್ವೇಜಿಯಂ ನೋಬೆಲ್ ಸಮಿತಿ ಅಂತಕ್ಕಂಥ ಕೊಡ್ತಾರ ಅಂತ ಗೊತ್ತೇನ್ರಿ.
ಕ್ಷೇತ್ರ ಗೊತ್ತಾಯ್ತು. ಮತ್ತೇನ್ ಗೊತ್ತೇನ್ರಿ, ಈ ನೊಬೆಲ್ ಪ್ರಶಸ್ತಿ ಅಲ್ವಾ, ಈ ಪ್ರತಿ ವರ್ಷ ಏನ್ ಮಾಡ್ತಾರೆ ಗೊತ್ತೇನ್ರಿ ಸರ್, ಡಿಸೆಂಬರ್ 10 ಕೊಡ್ತಾರೆ. ಯಾವ 10 ಕೊಡ್ತಾರೆ ಗೊತ್ತೇನ್ರಿ? ಡಿಸೆಂಬರ್ 10. ಸರ್ ಡಿಸೆಂಬರ್ 10 ಯಾಕೆ ಕೊಡ್ತಾರೆ ಗೊತ್ತೇನ್ರಿ? ಈ ಅಲ್ಫ್ರೆಡ್ ನೊಬೆಲ್ ಅದಾರಲ್ವಾ, ಈ ಅಲ್ಫ್ರೆಡ್ ನೊಬೆಲ್ ಅವರ ಮರಣ ದಿನ ಪುಣ್ಯ ಸ್ಮರಣ ಇರುತ್ತೆ ನೋಡ್ರಿ, ಆ ಪುಣ್ಯ ಸ್ಮರಣಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್ರಿ? ಪ್ರಶಸ್ತಿ ಕೊಡ್ತಾರೆ. ಸರಿ, ನೊಬೆಲ್ ಪ್ರಶಸ್ತಿ ಏನ್ ಗೊತ್ತೇನ್ರಿ? ಮತ್ತೊಂದ್ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಎಷ್ಟು ಗೊತ್ತೇನ್ರಿ? ಸಿಂಪಲ್ ಆಗಿ ಸರ್ 11 ಏನ್ ಗೊತ್ತೇನ್ರಿ? 11 ಮಿಲಿಯನ್ ಗೊತ್ತೇನ್ರಿ? ನಾರ್ವೇಜ್ ಮತ್ ಸಾರಿ ಸ್ವೀಡನ್ ಏನ್ ಗೊತ್ತೇನ್ರಿ? ಸ್ವೀಡನ್ ಕ್ರೋನ್ ಅಂತಕ್ಕಂಥ ಬರ್ತಾವ. ಸ್ವೀಡನ್ ಏನ್ ಗೊತ್ತೇನ್ರಿ? ಕ್ರೋನ್. ನೋಡ್ರಿ, ನೊಬೆಲ್ ಪ್ರಶಸ್ತಿ ಮತ್ ಬಂದಾಗ 11 ಮಿಲಿಯನ್ ಸ್ವೀಡನ್ ಕ್ರೋನ್ ಅಂತಕ್ಕಂಥ ಕೊಡ್ತಾರ. ಮತ್ತೇನ್ ಗೊತ್ತೇನ್ರಿ? ಈ ಅಲ್ಫ್ರೆಡ್ ನೊಬೆಲ್ ಅದಾರ ನೋಡ್ರಿ, ಅಲ್ಫ್ರೆಡ್ ನೊಬೆಲ್ ಅವ್ರ ಗೊತ್ತೇನ್ರಿ? ಹಸಿರು ಚಿನ್ನದ ಲೇಪಿತ ಪದಕ ಕೊಡ್ತಾರ ಅಂತ ಗೊತ್ತಿಲ್ಲ ಅದಲ್ವಾ. ಮತ್ತೇನ್ ಗೊತ್ತೇನ್ರಿ? ಇವ ಪ್ರಮುಖ ಅಂತ ಗೊತ್ತೇನ್ರಿ? ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಅರ್ಥಶಾಸ್ತ್ರ, ವೈದ್ಯಕೀಯ ಅದಲ್ವಾ, ಶಾಂತಿ, ಈ ಕ್ಷೇತ್ರದ ಪ್ರಶಸ್ತಿ ಎಲ್ಲಿ ಕೊಡ್ತಾರೆ ಗೊತ್ತೇನ್ರಿ? ಸ್ವೀಡನ್ ದೇಶ ಸ್ಟಾಕ್ಹೋಮ್ ಕೊಡ್ತಾರೆ. ಬಟ್ ಈಗ ಏನ್ ಗೊತ್ತೇನ್ರಿ? ಶಾಂತಿ ಕ್ಷೇತ್ರ ಪ್ರಶಸ್ತಿ ಎಲ್ಲಿ ಕೊಡ್ತಾರೆ ಗೊತ್ತೇನ್ರಿ? ನಾರ್ವೆ ದೇಶದ ಅಲ್ವಾ, ಈ ನಾರ್ವೆ ದೇಶ ಗೊತ್ತೇನ್ರಿ? ಓಸ್ಲೋ ಅಂತಕ್ಕಂಥ ಕೊಡ್ತಾರ ಅಂತ ಗೊತ್ತಿಲ್ಲ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖ ಗೊತ್ತಿರ್ಬೇಕು, ಈ ನೊಬೆಲ್ ಪ್ರಶಸ್ತಿ ಅಲ್ವಾ, ಈ ನೊಬೆಲ್ ಪ್ರಶಸ್ತಿ ಅಂತಕ್ಕಂಥ ಗೊತ್ತೇನೆ ಮೊದಲ ಬಾರಿಗೆ ಅದಲ್ವಾ ಸರ್, ಮೊದಲ ಬಾರಿಗೆ ನೀಡಿದ ವರ್ಷ ಗೊತ್ತೇನೆ 1901 ಏನ್ ಗೊತ್ತೇನೆ? ಡಿಸೆಂಬರ್ 10 ಏನ್ ಮಾಡ್ತಾರೆ ಗೊತ್ತೇನೆ? ಮೊದಲ ಬಾರಿ ಕೊಡ್ತಾರೆ. ಸರ್ ಮೊದಲು ಯಾರು ಪಡ್ಕೋತಾರ ಬಂದಾಗ ಸಿಂಪಲ್ ಆಗಿ ಗೊತ್ತಿರೋ ಒಂದ್ ಯಾರು ಗೊತ್ತೇನ್ರಿ? ಫೆಡ್ರಿಕ್. ಯಾರು ಗೊತ್ತೇನ್ರಿ? ಒಂದು ಸಿಂಪಲ್ ಆಗಿ ಗೊತ್ತಿರ್ಬೇಕು, ಫೆಡ್ರಿಕ್ ಏನ್ ಗೊತ್ತೇನ್ರಿ? ಪೆಸ್ಸಿ ಅಂತಕ್ಕಂಥ ಪಡ್ಕೋದು, ಫೆಡ್ರಿಕ್ ಪೆಸ್ಸಿ. ಸರ್ ನೋಡ್ರಿ, ಯಾವ ಚಿತ್ರದ ಪಡ್ಕೋತಾರ ಗೊತ್ತಿಲ್ಲ, ಸಿಂಪಲ್ ಆಗಿ ಗೊತ್ತಿರ್ಬೇಕು, ಶಾಂತಿ ಕ್ಷೇತ್ರದ ಪಡ್ಕೋತಾರ ಅಂತ ಗೊತ್ತಿಲ್ಲ. ಯಾವ ಕ್ಷೇತ್ರ ಹೇಳ್ರಿ? ಶಾಂತಿ ಕ್ಷೇತ್ರ. ಸರ್ ಇವ್ರು ಯಾವ ದೇಶದಾರ ಅಂತ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಯಾವ ದೇಶ ಗೊತ್ತೇನ್ರಿ? ಫ್ರಾನ್ಸ್ ದೇಶ. ಯಾವ ದೇಶ ಹೇಳ್ರಿ? ಫ್ರಾನ್ಸ್ ದೇಶ ಅದಲ್ವಾ ಸರ್. ಫ್ರಾನ್ಸ್ ರಾಜಧಾನಿ ಗೊತ್ತಿರ್ಬೇಕು ಪ್ಯಾರಿಸ್. ಕರೆನ್ಸಿ ಅಂತ ಗೊತ್ತೇನ್ರಿ? ಯೂರೋ. ಅದಾವ್ದಲ್ಲ ಯೂರೋ ಅದ ಗೊತ್ತಿರ್ಲಿ. ಸರ್ ನೆಕ್ಸ್ಟ್ ಬಂದಾಗ ಎರಡನೇ ವ್ಯಕ್ತಿ ಗೊತ್ತೇನ್ರಿ? ವಿಲಿಯಂ ಏನ್ ಗೊತ್ತೇನ್ರಿ? ವಿಲಿಯಂ ರಾಂಜನ್ ಅಂತಕ್ಕಂಥ ಪಡ್ಕೋತಾರೆ. ವಿಲಿಯಂ ಏನ್ ಗೊತ್ತೇನ್ರಿ? ರಾಂಜನ್ ಅಂತಕ್ಕಂಥ ಪಡ್ಕೋತಾರೆ. ಸರ್ ವಿಲಿಯಂ ರಾಂಜನ್ ಅವ್ರು ಯಾವ ಕ್ಷೇತ್ರ ಪಡ್ಕೋತಾರೆ ಗೊತ್ತೇನ್ರಿ? ಭೌತಶಾಸ್ತ್ರ. ಯಾವ ಶಾಸ್ತ್ರ? ಭೌತಶಾಸ್ತ್ರ. ನೋಡ್ರಿ, ಇಂಗ್ಲಿಷ್ ನ ಫಿಸಿಕ್ಸ್ ಅಂತ ಕರೀತಾರೆ ನೋಡ್ರಿ, ಭೌತಶಾಸ್ತ್ರ ಪಡ್ಕೋತಾರೆ. ಸರ್ ಇವ್ರು ಯಾವ ದೇಶ ಬಂದಾಗ ಸಿಂಪಲ್ ಆಗಿ ಗೊತ್ತಿರೋ ಯಾವ ದೇಶ ಗೊತ್ತೇನ್ರಿ? ಜರ್ಮನ್ ದೇಶದ. ನೋಡ್ರಿ, ಯಾವ ದೇಶ ಗೊತ್ತೇನ್ರಿ? ಜರ್ಮನ್ ದೇಶದವ್ರು. ಸರ್ ಜರ್ಮನ್ ಅಂತ ಬಂದ ದೇಶದ ರಾಜಧಾನಿ ಗೊತ್ತಿರ್ಬೇಕು, ಬರ್ಲಿನ್ ಅದಲ್ವಾ. ಜರ್ಮನ್ ದೇಶದ ಕರೆನ್ಸಿ ಅದ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ, ಅದು ಕೂಡ ಯೂರೋ ಬರ್ತದೆ ನೋಡ್ರಿ, ಗೊತ್ತಿಲ್ಲ. ಸರ್ ನೆಕ್ಸ್ಟ್ ಬಂದಾಗ ಮೂರನೇ ವ್ಯಕ್ತಿ ಗೊತ್ತಿರ್ಬೇಕು, ಯಾರು ಗೊತ್ತೇನ್ರಿ? ವಾನ್ ಏನ್ ಗೊತ್ತೇನ್ರಿ? ವಾನ್ ಎಮಿಲ್ ಅಥವಾ ಎಮಿಲ್ ವಾನ್ ಬೇರಿಂಗ್ ಅಂತಕ್ಕಂಥ ಬರ್ತದೆ. ವಾನ್ ಸರ್ ಬೇಹರಿಂಗ್ ಅಂತಕ್ಕಂತಾರೆ, ಗೊತ್ತೇನ್ರಿ? ಬೇಹರಿಂಗ್ ಏನ್ ಗೊತ್ತೇನ್ರಿ? ಬೇಹರಿಂಗ್ ಅಂತಕ್ಕಂಥ ಪಡ್ಕೋತ, ಅಥವಾ ಎಮಿಲ್ ವಾನ್ ಬೇರಿಂಗ್ ಅಂತಕ್ಕಂಥ ಪಡ್ಕೋತಾರ. ಇವ್ರ ಯಾವ ಕ್ಷೇತ್ರ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು, ವೈದ್ಯಕೀಯ ಅಥವಾ ಗೊತ್ತೇನ್ರಿ? ಶರೀರಶಾಸ್ತ್ರ ಪಡ್ಕೋತಾರ ಅಂತ ಗೊತ್ತಿರ್ಲಿ. ಸರ್ ನೋಡಿ, ಇವ್ರು 3 ಜನ ಗೊತ್ತೇನ್ರಿ? 1901 ಪಡ್ಕೋತಾರ, ಗೊತ್ತಿರ್ಲಿ, ಸಿಂಪಲ್ ಆಗಿ ಅದಲ್ವಾ. ನೆಕ್ಸ್ಟ್ ನೋಡ್ರಿ, ಇವ್ರು ಯಾವ ಕ್ಷೇತ್ರ ಪಡ್ಕೋತಾರ? ವೈದ್ಯಕೀಯ ಪಡ್ಕೋತಾರ ಅಥವಾ ಶರೀರಶಾಸ್ತ್ರ ಅಂತ ಕರೀತಾರ. ಇವ್ರು ಯಾವ ದೇಶ ಗೊತ್ತೇನ್ರಿ? ಸೇಮ್ ಜರ್ಮನ್ ದೇಶ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖ ಗೊತ್ತಿರ್ಬೇಕು, ಈ ನೊಬೆಲ್ ಪ್ರಶಸ್ತಿ ನೋಡ್ರಿ ಏನ್ ಗೊತ್ತೇನ್ರಿ? ಮೊದಲ್ವಾ ಸ್ಟಾರ್ಟಿಂಗ್ ಸ್ಥಾಪನೆ ಮಾಡೋದ್ ಏನ್ ಗೊತ್ತೇನ್ರಿ? 5 ಕ್ಷೇತ್ರಕ್ಕೆ ಮಾತ್ರ ಕೊಡ್ತಿದ್ರಿ, ಅರ್ಥಶಾಸ್ತ್ರ ಕೊಡ್ತಿರ್ಲಿಲ್ಲ. ಬಟ್ ಏನ್ ಗೊತ್ತೇನ್ರಿ? ಅರ್ಥಶಾಸ್ತ್ರದ ವಿಷಯದಲ್ಲಿ ನೊಬೆಲ್ ಪ್ರಶಸ್ತಿ ಏನೇನ್ ಗೊತ್ತೇನ್ರಿ? ಸ್ಥಾಪನೆ ಮಾಡಿದ ವರ್ಷ ಗೊತ್ತೇನ್ರಿ? 1968. ನೋಡಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಅರ್ಥಶಾಸ್ತ್ರದ ವಿಷಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ ವರ್ಷ 1968. ಬಟ್ ಈ ಅರ್ಥಶಾಸ್ತ್ರದಲ್ಲಿ ಗೊತ್ತೇನ್ರಿ? ಮೊದಲ ಬಾರಿಗೆ ಈ ನೊಬೆಲ್ ಪ್ರಶಸ್ತಿ ನೀಡಿದ ವರ್ಷ ಗೊತ್ತೇನ್ರಿ? 1969. ಸರ್ ಹಾಗಾದ್ರೆ ಮೊದಲವ್ರಿಗೆ ಯಾರಿಗೆ ಕೊಡ್ತಾರೆ ಸರ್? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಒಬ್ಬರು ಗೊತ್ತಿರ್ಬೇಕು ಸರ್. ಆದ್ಮೇಲೆ ಗೊತ್ತೇನ್ರಿ? ಪ್ರಿಶ್ ಅಂತಕ್ಕಂಥ ಬರ್ತಾರ. ಇನ್ನೊಬ್ರು ಯಾರು ಗೊತ್ತೇನ್ರಿ? ಜಾನ್ ಟಿನ್ ಬರ್ಜಿನ್ ಅಂತಕ್ಕಂಥ ಬರ್ತಾರೆ. ಯಾರು ಗೊತ್ತ? ಜಾನ್ ಟಿನ್ ಏನ್ ಗೊತ್ತೇನ್ರಿ? ಬರ್ಜಿನ್ ಅಂತಕ್ಕಂಥ ಪಡ್ಕೋತಾರೆ. ಟೋಟಲ್ ಏನ್ ಗೊತ್ತೇನ್ರಿ? ಇಬ್ಬರು ಪಡ್ಕೋತಾರ ಅಂತ ಗೊತ್ತೇನ್ರಿ. ಸರ್ ಎಷ್ಟು ಬಂದಾಗ ಪ್ರಮುಖ ಗೊತ್ತಿರ್ಬೇಕು ಸರ್. ನೊಬೆಲ್ ಪ್ರಶಸ್ತಿ ಇದೆ ಅಲ್ವಾ, ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಗೊತ್ತೇನ್ರಿ? ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ ಯಾರ್ರಿ ಸರ್? ಅವ್ರು ಯಾರಪ್ಪ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಪಾಕಿಸ್ತಾನ ಮಾಡಿದಾರೆ ನೋಡ್ರಿ, ಅದೆಲ್ಲ ಗೊತ್ತಿರ್ಬೇಕು. ಕೇವಲ ನೋಡ್ರಿ 17 ವಯಸ್ಸಿನಾಗ ಪಡ್ಕೋತಾರ ಅಂತ ನೋಡ್ರಿ. ಎಷ್ಟನೇ ವಯಸ್ಸಿನಾಗ ಗೊತ್ತೇನೆ? 17 ವಯಸ್ಸಿನಾಗ. ಸರ್ ಅವ್ರು ಯಾರಪ್ಪ ಬಂದಾಗ ಮಲಾಲ್. ಯಾರು ಗೊತ್ತೇನ್ರಿ? ಮಲಾಲ್ ಗೊತ್ತೇನ್ರಿ? ಯೂಸುಫ್ ಏನ್ ಗೊತ್ತೇನ್ರಿ? ಜಹಾನ್ ಅಂತಕ್ಕಂಥ ಪಡ್ಕೋತಾರ ನೋಡ್ರಿ. ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ ಗೊತ್ತೇನ್ರಿ? ಮಲಾಲ್ ಯೂಸುಫ್ ಜಾ ಅದಲ್ವಾ. ಚಿಕ್ಕ ವಯಸ್ಸು ಅಂತೀರಿ ಸರ್, ಎಷ್ಟೇ ವಯಸ್ಸು? 17 ವಯಸ್ಸಿನಾಗ. ಇದು ಯಾವ ದೇಶ ಗೊತ್ತೇನ್ರಿ? ನಮ್ಮ ಪಕ್ಕದ ಪಾಕಿಸ್ತಾನ ದೇಶ ಅಂತ ಗೊತ್ತೇನ್ರಿ ಸರ್. ನೆಕ್ಸ್ಟ್ ಏನ್ ಗೊತ್ತೇನ್ರಿ? ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಅತ್ಯಂತ ಹಿರಿಯ ವಯಸ್ಸಿನ ವ್ಯಕ್ತಿ ಗೊತ್ತೇನ್ರಿ? ಲಿಯೋನಾರ್ಡ್ ಅಂತ ಬರ್ತಾರ ನೋಡ್ರಿ. ಯಾರು ಗೊತ್ತೇನ್ರಿ? ಲಿಯೋನಾರ್ಡ್. ಯಾರು ಗೊತ್ತೇನ್ರಿ? ಲಿಯೋನಾರ್ಡ್ ಹರ್ವೀಸ್ ಅಂತಕ್ಕಂಥ ಗೊತ್ತೇನ್ರಿ ಸರ್? ಏನಪ್ಪಾ ಬಂದಾಗ ಸೀನಿಯರ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರ್ರಿ? ಸೀನಿಯರ್ ಅಂತ ಹೇಳ್ತಾರೆ, ಗೊತ್ತಿರ್ಲಿ. ಇವ್ರು ಯಾವ ದೇಶ ಗೊತ್ತೇನ್ರಿ? ರಷ್ಯಾ ದೇಶ ಅಂತ ಹೇಳ್ತಾರೆ. ಯಾವ ದೇಶ ಗೊತ್ತೇನ್ರಿ? ರಷ್ಯಾ ದೇಶ.
ರಷ್ಯಾ ರಾಜಧಾನಿ ಯಾವ್ದು ಹೇಳ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಮಾಸ್ಕೋ ಅಂತಕ್ಕಂಥ ಬರ್ತದೆ ಗೊತ್ತಿರಲಿ. ಮತ್ತೇನ್ ಗೊತ್ತಿರಲಿ? ಪ್ರಮುಖವಾಗಿ ಗೊತ್ತಿರ್ಬೇಕು, ಈ ನೊಬೆಲ್ ಪ್ರಶಸ್ತಿ ಇದೆ ಅಲ್ವಾ, ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ನಮ್ಮ ಪ್ರೀತಿಯ ಭಾರತ ದೇಶದವರು. ನೋಡ್ರಿ, ನಮ್ಮ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಏನ್ ಗೊತ್ತೇನ್ರಿ? ಭಾರತೀಯರು. ಏನ್ ಗೊತ್ತೇನ್ರಿ? ಭಾರತೀಯರು. ಭಾರತೀಯರು ಅಂದ್ರೆ ಎಷ್ಟು ಜನ ಬರ್ತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತೇನ್ರಿ? 9 ಜನ ಬರ್ತಾರೆ. ಎಷ್ಟು ಜನ ಬರ್ತಾರೆ? 9 ಜನ. ಸರ್ ನೋಡ್ರಿ, ಒಂದೊಂದ ನೋಡ್ಕೊಂತ ಹೋಗೋಣ ಅಂತ, ಬಟ್ ಗೊತ್ತಿರ್ಲಿ, ಇಂಪಾರ್ಟೆಂಟ್ ಆಗಿರ್ತೈತಿ. ನೋಡ್ರಿ, ಒಂದ್ ಗೊತ್ತಿರ್ಬೇಕು, ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ಭಾರತೀಯ ಅಥವಾ ಏಷ್ಯಾ ಖಂಡದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಗೊತ್ತೇನ್ರಿ? ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳ್ತಾರೆ. ಅದು ಗೊತ್ತೇನ್ರಿ? ರವೀಂದ್ರ ಗೊತ್ತೇನ್ರಿ? ರವೀಂದ್ರನಾಥ್ ಏನ್ ಗೊತ್ತೇನ್ರಿ? ಟ್ಯಾಗೋರ್ ಅಂತಕ್ಕಂಥ ಏನ್ ಗೊತ್ತೇನ್ರಿ? ಮೊಟ್ಟ ಮೊದಲ ಬಾರಿ ಪಡ್ಕೋತಾರ ಗೊತ್ತಿಲ್ಲ. ಸರ್ ಯಾವ ವರ್ಷ ಪಡ್ಕೋತಾರ ಬಂದಾಗ 1913 ಪಡ್ಕೋತಾರೆ. ಯಾವ ವರ್ಷ? 1913. ಸರ್ ಯಾವಾಗ ಕ್ಷೇತ್ರ ಬಂದಾಗ ಸಿಂಪಲ್ ಗೊತ್ತಿರೋ ಸಾಹಿತ್ಯಕ್ಕೆ ಪಡ್ಕೋತಾರೆ. ಯಾವ ಚಿತ್ರ ಕೇಳಿದ್ರೆ ಸಾಹಿತ್ಯ ಅದಲ್ವಾ? ಯಾವ ಕೃತಿ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಗೀತಾಂಜಲಿ. ಯಾಂಜಲಿ ಗೊತ್ತೇನ್ರಿ? ಗೀತಾಂಜಲಿ ಶ್ರೀ ಅಂತಕ್ಕಂಥ ಕೃತಿ ಬರೀತಾರಲ್ವಾ, ಆ ಕೃತಿಗೆ ಏನ್ ಗೊತ್ತೇನ್ರಿ? ಪ್ರಶಸ್ತಿ ಪಡ್ಕೋತಾರ ಗೊತ್ತಿಲ್ಲ, ಗೀತಾಂಜಲಿ ಶ್ರೀ. ಸರ್ ನೆಕ್ಸ್ಟ್ ಬಂದಾಗ ಎರಡನೇ ವ್ಯಕ್ತಿ ಗೊತ್ತಿರ್ಬೇಕು ಅದಲ್ವಾ? ಎರಡನೇ ವ್ಯಕ್ತಿ ಯಾರು ಗೊತ್ತೇನ್ರಿ? ಸರ್ ಸಿ ವಿ ರಾಮನ್. ಯಾವ ಸಿ ವಿ ರಾಮನ್ ಹೇಳ್ರಿ? ಸರ್ ಸಿ ವಿ ರಾಮನ್ ಅವ್ರು ಪಡ್ಕೋತಾರ ನೋಡಿ, ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಅದರಲ್ವಾ, ಇವ್ರು ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ? 1930 ಪಡ್ಕೋತಾರ ನೋಡಿ. ಸರ್ ಯಾವ ವಿಷಯದ ಪಡ್ಕೋತಾರ ಬಂದಾಗ ಭೌತಶಾಸ್ತ್ರ. ಯಾವ ಶಾಸ್ತ್ರ? ಭೌತಶಾಸ್ತ್ರ ಪಡ್ಕೋತಾರ ಅಂತ ಗೊತ್ತಿಲ್ಲ. ಇದೇನ್ ಗೊತ್ತೇನ್ರಿ? ಪ್ರಮುಖವಾಗಿ ಒಂದು ವಿಡಿಯೋ ಕ್ಲಾಸ್ ಕೂಡ ಮಾಡಿದ್ದೀನಿ, ಅದೆಲ್ಲ ಸಿ ವಿ ರಾಮನ್ ಬಗ್ಗೆ. ಅಂದ್ರ ಈಗ ಫೆಬ್ರವರಿ 28 ಏನ್ ಗೊತ್ತೇನ್ರಿ? ಈಗ ಸರ್ ಸಿ ವಿ ರಾಮನ್ ಏನ್ ಮಾಡ್ತಾರ ಗೊತ್ತೇನ್ರಿ? ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಏನ್ ಗೊತ್ತೇನ್ರಿ? ಬೆಳಕಿನ ಚದುರುವಿಕೆ ಅಥವಾ ಇಂಗ್ಲಿಷ್ ಅಂತ ಕರೀತಾರೆ ಗೊತ್ತೇನ್ರಿ? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರೀತಾರೆ ನೋಡೋದಲ್ವಾ? ಇದ್ರ ಕುರಿತು ಅಧ್ಯಯನ ಮಾಡ್ತಾರೆ. ರಾಮನ್ ಪರಿಣಾಮ ಅಂತಕ್ಕಂಥ ನಿರೂಪಿಸ್ತಾರ್ರಿ. ಆ ರಾಮನ್ ಪರಿಣಾಮ ಯಾವಾಗ ನಿರೂಪಿಸ್ತಾರ ಗೊತ್ತೇನ್ರಿ? 1928 ಫೆಬ್ರವರಿ 28 ಅದಲ್ವಾ? ಏನಪ್ಪಾ ಸಂಶೋಧನೆ ಮಾಡ್ತಾರೆ ನೋಡಿ. ಸಂಶೋಧನೆ ಪರಿಣಾಮ ನಿರೂಪಿಸಿದಕ್ಕೆ ಏನ್ ಗೊತ್ತೇನ್ರಿ? 1930 ಏನ್ ಗೊತ್ತೇನ್ರಿ? ನೊಬೆಲ್ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಗೊತ್ತೇನ್ರಿ? ಸರ್ ಸಿ ವಿ ರಾಮನ್. ಸಿ ವಿ ಎಂದು ಗೊತ್ತಿರ್ಬೇಕು, ಚಂದ್ರಶೇಖರ ವೆಂಕಟರಮಣ ಅಂತ ಗೊತ್ತಿರ್ಲಿ. ಸರ್ ನೆಕ್ಸ್ಟ್ ಬರ್ತಾರ ಮೂರನೇ ವ್ಯಕ್ತಿ ಗೊತ್ತಿರ್ಬೇಕಾದ್ರೆ ಗೊತ್ತೇನ್ರಿ? ಹರ ಗೋವಿಂದ. ಯಾವ ಗೋವಿಂದ ಗೊತ್ತೇನ್ರಿ? ಹರ ಗೋವಿಂದ ಏನ್ ಗೊತ್ತೇನ್ರಿ? ಹರ ಗೋವಿಂದ ಖುರಾನ್ ಅಂತಕ್ಕಂಥ ಹರ ಗೋವಿಂದ ಖುರಾನ್. ಸರ್ ಇವಾಗ ಹರ ಗೋವಿಂದ ಖುರಾನ್ ಅದರಲ್ವಾ, ಇವ್ರು ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರೋ 1968 ಪಡ್ಕೋತಾರ. ಸರ್ ಇವ್ರು ಯಾವ ಕ್ಷೇತ್ರಕ್ಕೆ ಪಡ್ಕೋತಾರ ಬಂದಾಗ ಏನ್ ಗೊತ್ತೇನ್ರಿ? ವೈದ್ಯಕೀಯ ಅಥವಾ ಏನ್ ಗೊತ್ತೇನ್ರಿ? ಶರೀರಶಾಸ್ತ್ರ ಅಂತ ಕರೀತಾರ ನೋಡ್ರಿ. ಯಾವ ಶಾಸ್ತ್ರ ಗೊತ್ತೇನ್ರಿ? ಶರೀರಶಾಸ್ತ್ರ ಅದಲ್ವಾ? ಗೊತ್ತಿರ್ಲಿ, ಎಕ್ಸಾಮ್ ದಾಗ ಕೇಳ್ತಿರ್ತಾರ. ಸರ್ ಇವ್ರು ಏನ್ ಗೊತ್ತೇನ್ರಿ? ಇವರು ನ್ಯೂಕ್ಲಿಯೇಟೆಡ್ ಆಮ್ಲಗಳ ಬಗ್ಗೆ ಮತ್ತು ಅಧ್ಯಯನ ಮಾಡ್ತದಕ್ಕೆ ಪಡ್ಕೋತಾರ ಅಂತ ಗೊತ್ತಿರ್ಲಿ. ಸರ್ ನೆಕ್ಸ್ಟ್ ಬಂದಾಗ ನಾಲ್ಕನೇ ವ್ಯಕ್ತಿ. ಸರ್ ನಾಲ್ಕನೇ ವ್ಯಕ್ತಿ ಯಾರಪ್ಪ ಬಂದಾಗ ಮದರ್ ತೆರೇಸಾ. ಯಾರು ಗೊತ್ತೇನ್ರಿ? ಮದರ್ ಹೌದಲ್ವಾ? ತೆರೇಸಾ ಅಂತಕ್ಕಂಥ ಯಾವ ತೆರೇಸಾ? ಮದರ್ ತೆರೇಸಾ ಅಂತ ಗೊತ್ತೇನ್ರಿ? ಪಡ್ಕೋತಾರ ನೋಡಿ ಮದರ್ ತೆರೇಸಾ. ಈ ಮದರ್ ತೆರೇಸಾ ಇದಾರಲ್ವಾ, ಇವ್ರು ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, 1979 ಪಡ್ಕೋತಾರ ನೋಡಿ. ಇವ್ರೇನ್ ಗೊತ್ತೇನ್ರಿ? ಯಾವ ಕ್ಷೇತ್ರ ಸರ್ ಬಂದಾಗ ಸಿಂಪಲ್ ಆಗಿ ಗೊತ್ತಿರೋ ಶಾಂತಿ ಕ್ಷೇತ್ರದ ಪಡ್ಕೋತಾರ ನೋಡ್ರಿ. ಯಾವ ಕ್ಷೇತ್ರ? ಶಾಂತಿ. ಇವ್ರು ಏನ್ ಮಾಡ್ತಾರ ಗೊತ್ತೇನ್ರಿ? ಇವ್ರು ಮಿಷನರಿ ಆಫ್ ಚಾರಿಟಿ ಅಂತಕ್ಕಂಥ ಸಂಸ್ಥಾಪನೆ ಮಾಡ್ತಾರೆ. ಏನ್ ಗೊತ್ತೇನ್ರಿ? ಮಿಷನರಿ ಆಫ್ ಚಾರಿಟಿ ಅಂತಕ್ಕಂಥ ಸೇವಾ ಸಂಸ್ಥಾಪನೆ ಮಾಡ್ತಾರ್ರಿ. ಅದಕ್ಕೆ ಏನ್ ಗೊತ್ತೇನ್ರಿ? ನೊಬೆಲ್ ಪ್ರಶಸ್ತಿ ಪಡ್ಕೋತಾರ ಅಂತ ಗೊತ್ತಿಲ್ಲ ಅದಲ್ವಾ? ಇರ್ಲಿ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಐದನೇ ವ್ಯಕ್ತಿ ಬರ್ತಾರ ಗೊತ್ತೇನ್ರಿ? ಸುಬ್ರಹ್ಮಣ್ಯ ಚಂದ್ರಶೇಖರ್ ಅಂತ ಬರ್ತಾರೆ. ಗೊತ್ತೇನ್ರಿ? ಸುಬ್ರಹ್ಮಣ್ಯ ಚಂದ್ರಶೇಖರ. ಯಾವ ಶೇಖರ? ಚಂದ್ರಶೇಖರ ಅಂತಕ್ಕಂಥ ಬರ್ತಾರೆ. ಈ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅದಾರಲ್ವಾ, ಇವ್ರು ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ? 1983 ಏನ್ ಗೊತ್ತೇನ್ರಿ? ನೊಬೆಲ್ ಪ್ರಶಸ್ತಿ ಪಡ್ಕೋತಾರ ಅಂತ ಗೊತ್ತಿಲ್ಲ. ಸರ್ ಇವ್ರು ಯಾವ ಕ್ಷೇತ್ರ ಪಡ್ಕೊಂಡ್ರಿ ಗೊತ್ತಿರ್ಬೇಕು, ಅದೇ ಗೊತ್ತೇನ್ರಿ? ಭೌತಶಾಸ್ತ್ರ. ಯಾವ ಶಾಸ್ತ್ರ? ಭೌತಶಾಸ್ತ್ರ ಪಡ್ಕೋತಾರ ಅಂತ ಗೊತ್ತಿಲ್ಲ. ಯಾವ ಶಾಸ್ತ್ರ ಪಡ್ಕೋತಾರ? ಭೌತಶಾಸ್ತ್ರ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖ ಗೊತ್ತಿರ್ಬೇಕು, ಇವ್ರು ಯಾಕೆ ಪಡ್ಕೋತಾರ ಗೊತ್ತೇನ್ರಿ? ಇವರು ನಕ್ಷತ್ರಗಳ ಏನ್ ಗೊತ್ತೇನ್ರಿ? ನಕ್ಷತ್ರಗಳ ರಚನೆ ಮತ್ತೇನ್ ಗೊತ್ತೇನ್ರಿ? ವಿನ್ಯಾಸದ ಬಗ್ಗೆ ಅಧ್ಯಯನ ಮಾಡ್ತಾರ. ಏನ್ ಗೊತ್ತೇನ್ರಿ? ನಕ್ಷತ್ರಗಳ ರಚನೆ ಮತ್ತೇನ್ ಗೊತ್ತೇನ್ರಿ? ವಿನ್ಯಾಸದ ಬಗ್ಗೆ ಅಧ್ಯಯನ ಮಾಡ್ತಾರ. ಅದಕ್ಕೆ ಏನ್ ಗೊತ್ತೇನ್ರಿ? ನೊಬೆಲ್ ಪ್ರಶಸ್ತಿ ಪಡ್ಕೋತಾರ. ಐದಾದರಲ್ವಾ? ಸರ್ ನಂತರ ನೋಡ್ರಿ ಆರನೇ ವ್ಯಕ್ತಿ ಬರ್ತಾರೆ. ಯಾರು ಹೇಳ್ರಿ? ಆರನೇ ವ್ಯಕ್ತಿ. ಸರ್ ಆರನೇ ವ್ಯಕ್ತಿ ಯಾರಪ್ಪ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಅದು ಅಮರ್ತ್ಯ ಸೇನ್ ಅಂತ ಬರ್ತಾವ. ಯಾರು ಗೊತ್ತೇನ್ರಿ? ಅಮರ್ತ್ಯ ಏನ್ ಗೊತ್ತೇನ್ರಿ? ಅಮರ್ತ್ಯ ಸೇನ್ ಅಂತಕ್ಕಂಥ ಬರ್ತಾರೆ. ಯಾವ ಸೇನ್ ಗೊತ್ತೇನ್ರಿ? ಅಮರ್ತ್ಯ ಸೇನ್ ಅದಲ್ವಾ? ಅಮರ್ತ್ಯ ಸೇನ್ ಅಂತಕ್ಕಂಥ ಬರ್ತಾರೆ. ಸರ್ ಇವಾಗ ಅಮರ್ತ್ಯ ಸೇನ್ ನೋಡ್ರಿ ಯಾವ ಕ್ಷೇತ್ರ ಪಡ್ಕೋತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಅರ್ಥಶಾಸ್ತ್ರ. ಯಾವ ಶಾಸ್ತ್ರ ಪಡ್ಕೋತಾರ ಗೊತ್ತೇನ್ರಿ? ಏನ್ ಗೊತ್ತೇನ್ರಿ? ಅರ್ಥ ಶಾಸ್ತ್ರದ ಪಡ್ಕೋತಾರ ಅಂತ ಗೊತ್ತೇನ್ರಿ. ಸರ್ ನೋಡ್ರಿ ಯಾವ ವರ್ಷ ಪಡ್ಕೋತಾರ ಮಾಸ್ತರ್ ಬಂದಾಗ 1998 ಪಡ್ಕೋತಾರ ನೋಡ್ರಿ. ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ಭಾರತೀಯ ಗೊತ್ತೇನ್ರಿ? ಅಮರ್ತ್ಯ ಸೇನ್ ಅದಲ್ವಾ? ಗೊತ್ತಿರ್ಲಿ. ಸರ್ ನೆಕ್ಸ್ಟ್ ಬಂದಾಗ ಏಳನೇ ವ್ಯಕ್ತಿ ಬರ್ತಾರೆ. ಯಾರಪ್ಪ ಬಂದಾಗ ರಾಮಕೃಷ್ಣ ಅಥವಾ ವೆಂಕಟ. ಏನ್ ಗೊತ್ತೇನ್ರಿ? ವೆಂಕಟ ರಾಮಕೃಷ್ಣ. ಯಾವ ಕೃಷ್ಣ?
ವೆಂಕಟ ರಾಮಕೃಷ್ಣ ಅಂತಕ್ಕಂತ ಪಡ್ಕೋತಾರ ನೋಡ್ರಿ. ಸರ್ ಇವ್ರು ಯಾವ ಕ್ಷೇತ್ರದಾಗ ಪಡ್ಕೋತಾರ ಅಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು, ರಸಾಯನ ಶಾಸ್ತ್ರ. ಯಾವ ಶಾಸ್ತ್ರ ಪಡ್ಕೋತಾರ ಗೊತ್ತಿಲ್ರಿ, ರಸಾಯನ ಶಾಸ್ತ್ರದ ಪಡ್ಕೋತಾರ ಅಂತ ಗೊತ್ತಿಲ್ಲ. ಸರ್ ಯಾವ ವರ್ಷ ಪಡ್ಕೋತಾರ ಬಂದಾಗ 2000 ಗೊತ್ತಿಲ್ಲ, 2009 ಪಡ್ಕೋತಾರ ಅಂತ ಗೊತ್ತಿಲ್ಲ. ಸರ್ ನೆಕ್ಸ್ಟ್ ಬಂದಾಗ ನೋಡ್ರಿ 8ನೇ ವ್ಯಕ್ತಿ ಬರ್ತಾರೆ. 8ನೇ ವ್ಯಕ್ತಿ ಯಾರಪ್ಪ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಯಾರು ಬರ್ತಾರ ಗೊತ್ತಿಲ್ರಿ, ಕೈಲಾಸ ಸತ್ಯಾರ್ಥಿ ಅಂತಕ್ಕಂಥ ಬರ್ತಾರೆ. ಯಾವ ಸತ್ಯಾರ್ಥಿ ಹೇಳ್ರಿ, ಕೈಲಾಸ್ ಸತ್ಯಾರ್ಥಿ. ಕೈಲಾಸ ಏನ್ ಗೊತ್ತಿಲ್ರಿ, ಕೈಲಾಸ ಸತ್ಯಾರ್ಥಿ ಅಂತ ಬರ್ತಾರ. ಕೈಲಾಸ ಏನ್ ಗೊತ್ತಿಲ್ಲ, ಸತ್ಯಾರ್ಥಿ ಅಂತ ಬರ್ತಾರ. ಇವ್ರು ಯಾವ ಕ್ಷೇತ್ರ ಪಡ್ಕೋತಾರ ಗೊತ್ತಿಲ್ಲ, ಶಾಂತಿನಾಗ ಪಡ್ಕೋತಾರ. ಸರಿ ಯಾವ ವರ್ಷ ಬಂದಾಗ ಗೊತ್ತಿಲ್ಲ, 2014 ಪಡ್ಕೋತಾರ ಅಂತ ಗೊತ್ತಿಲ್ಲ. ಇವ್ರು ಏನ್ ಮಾಡ್ತಾರ ಗೊತ್ತೇನ್ರಿ, ಬಚ್ಪನ್ನ ಬಚಾವೋ ಅಂತಕ್ಕಂಥ ಆಂದೋಲನ ಮಾಡ್ತಾರ, ಅದಲ್ವಾ. ಈ ಆಂದೋಲನ ಮಾಡಿದಕ್ಕೆ ಏನ್ ಗೊತ್ತೇನ್ರಿ, ಶಾಂತಿ ಕ್ಷೇತ್ರದಾಗ 2014 ನೊಬೆಲ್ ಪ್ರಶಸ್ತಿ ಕೊಡ್ತಾರ ಅಂತ ಗೊತ್ತಿಲ್ಲ. ಇನ್ನೊಂದ್ ಗೊತ್ತಿರ್ಬೇಕು ಸರ್, ಕೊನೆಯ ಭಾರತ ಯಾರು ಗೊತ್ತೇನ್ರಿ, ಅಭಿಜಿತ್ ಅಂತ ಬರ್ತಾರ. ಗೊತ್ತೇನ್ರಿ, ಅಭಿಜಿತ್ ಏನ್ ಗೊತ್ತೇನ್ರಿ, ಅಭಿಜಿತ್ ಏನ್ ಗೊತ್ತೇನ್ರಿ, ಬ್ಯಾನರ್ಜಿ ಅಂತ ಬರ್ತಾರ. ಅಭಿಜಿತ್ ಏನ್ ಗೊತ್ತೇನ್ರಿ, ಬ್ಯಾನರ್ಜಿ. ಸರಿ ಇವಾಗ ಅಬ್ಜುಲ್ ಬ್ಯಾನರ್ಜಿ ಯಾವ ವರ್ಷ ಪಡ್ಕೋತಾರ ಬಂದಾಗ 2019 ಪಡ್ಕೋತಾರ್ರಿ. ಯಾವ ಕ್ಷೇತ್ರದ ಬಂದಾಗ ಅರ್ಥಶಾಸ್ತ್ರ. ಯಾವ ಶಾಸ್ತ್ರ, ಅರ್ಥಶಾಸ್ತ್ರ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು, ನೊಬೆಲ್ ಪ್ರಶಸ್ತಿ ಬಂದಾಗ ಈ ರೀತಿ ಕ್ವಶನ್ ಕೇಳ್ತಿರ್ತಾರೆ, ಅದಲ್ವಾ. ಇರ್ಲಿ, ಬಟ್ ಒಂದಿಷ್ಟು ಮಾಹಿತಿ ನೊಬೆಲ್ ಪ್ರಶಸ್ತಿ ಬಗ್ಗೆ ತಿಳಿದ ಅಂತ ಅನ್ಕೋತೀನಿ, ಅದಲ್ವಾ. ಇರ್ಲಿ, ಮತ್ತ ಮುಂದಿನ ವಿಡಿಯೋದ ಸಿಗೋವಂತ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಿದ್ದೀರಲ್ವಾ, ಆ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.